ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಹೆಸರಿನ ಮೊದಲ ಅಕ್ಷರ ಎಸ್ ಇಂದ ಪ್ರಾರಂಭವಾಗಿದ್ದರೆ ಅಥವಾ ಕನ್ನಡದ ಅಕ್ಷರವಾದಂತಹ ಸಾ ಎಂಬಂತಹ ಅಕ್ಷರದಿಂದ ಪ್ರಾರಂಭವಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರ ಹೆಸರಿನ ಮೊದಲ ಅಕ್ಷರ ಎಸ್ ಆಗಿದ್ದರೆ ಈ ವಿಡಿಯೋವನ್ನು ನೋಡಿ ಅವರ ಗುಣಾವಗುಣಗಳನ್ನು ತಿಳಿದುಕೊಳ್ಳಬಹುದು. ಎಸ್ ಹೆಸರಿನ ವ್ಯಕ್ತಿಗಳಿಗೆ ಯಾವ ವಯಸ್ಸಿನಲ್ಲಿ ಅದೃಷ್ಟ ಆಕ್ಟಿವೇಟ್ ಆಗುತ್ತದೆ, ನಿಮ್ಮ ಜೀವನದ ಸೂಪರ್ ಸೀಕ್ರೆಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮ್ಮ ಹೆಸರಿನಿಂದಲೇ ನಿಮ್ಮನ್ನು ಎಲ್ಲರೂ ಗುರುತಿಸುತ್ತಾರೆ. ನಿಮ್ಮ ಹೆಸರಿನಲ್ಲಿ ಒಂದು ಗ್ರಹ ನಕ್ಷತ್ರಗಳ ಎನರ್ಜಿ ಇದ್ದೇ ಇರುತ್ತದೆ. ಈ ಗ್ರಹ ನಕ್ಷತ್ರಗಳ ಪ್ರಭಾವ ನಿಮ್ಮ ಜೀವನದ ಮೇಲಿರುತ್ತದೆ. ಎಸ್ ಅಕ್ಷರದಿಂದ ನಿಮ್ಮ ಹೆಸರು ಪ್ರಾರಂಭವಾಗಿದ್ದರೆ ಕುಂಭರಾಶಿಯ ಪ್ರಭಾವವಿರುತ್ತದೆ. ರಾಹುಗ್ರಹ ಶನಿಗ್ರಹದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿ ಇರುತ್ತದೆ. ಕುಂಭರಾಶಿಯಲ್ಲಿ ಯಾವ ಗ್ರಹವು ಉಚ್ಚವಾಗುವುದಿಲ್ಲ ಹಾಗೂ ಯಾವ ಗ್ರಹವು ನೀಚ ಸ್ಥಾನಕ್ಕೆ ಬರುವುದಿಲ್ಲ. ಶನಿಗ್ರಹಕ್ಕೆ ಮೂಲ ತ್ರಿಕೋಣ ರಾಶಿ ಎಂದರೆ ಅದು ಕುಂಭರಾಶಿ. ಎಸ್ ಹೆಸರಿನ ವ್ಯಕ್ತಿಗಳು ತುಂಬ ಬುದ್ಧಿವಂತರು, ಯಾರ ಮುಂದೆನೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಎಸ್ ಹೆಸರಿನ ವ್ಯಕ್ತಿಗಳಿಗೆ ಯಾರಾದರೂ ಬಟರಿಂಗ್ ಮಾಡಿದರೆ, ತುಂಬ ನೈಸಾಗಿ ಬೆಣ್ಣೆ ಹಚ್ಚಿ ಮಾತನಾಡಿದರೆ ತಕ್ಷಣವೇ ಅವರಿಗೆ ಗೊತ್ತಾಗುತ್ತದೆ ಇವರಿಗೆ ನನ್ನಿಂದ ಏನೋ ಕೆಲಸ ಆಗಬೇಕು ಎಂದು ಇಮಿಡಿಯೇಟ್ ಆಗಿ ಕಂಡುಹಿಡಿಯುತ್ತಾರೆ. ನಿಮ್ಮ ಮುಂದೆ ಯಾರಾದರೂ ಹಠ, ಅಹಂಕಾರ, ಆಟಿಟ್ಯೂಡ್ ತೋರಿಸಿ ಮಾತನಾಡಿದರೆ ಎಸ್ ಹೆಸರಿನ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳಿಂದ ದೂರವಿರುತ್ತಾರೆ, ಹೆಚ್ಚು ಸ್ವಾಭಿಮಾನಿಗಳಾಗಿರುತ್ತಾರೆ. ಎಸ್ ಹೆಸರಿನ ವ್ಯಕ್ತಿಗಳು ನಿಮ್ಮಂತೆಯೇ ಇರುವಂತಹ ಆ ವ್ಯಕ್ತಿಗಳನ್ನು ಇಷ್ಟಪಡುತ್ತೀರಾ. ನಿಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವವರ ಜೊತೆ ಸ್ನೇಹ ಮಾಡಲು ಇಷ್ಟಪಡುತ್ತೀರಾ. ಗುಂಪಿನಲ್ಲಿ ಎಸ್ ಹೆಸರಿನ ವ್ಯಕ್ತಿಗಳಿದ್ದರೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ಪ್ರಶಂಸೆ ಮಾಡುವವರನ್ನು ನೀವು ಇಷ್ಟಪಡುತ್ತೀರಾ. ನಿಮ್ಮ ಮ್ಯಾರಿಡ್ ಲೈಫಲ್ಲೇ ಆಗಲಿ ಫ್ಯಾಮಿಲಿಯಲ್ಲೇ ಆಗಲಿ ಎಸ್ ಹೆಸರಿನವರಿಗೆ ಏನೇ ಹೇಳಿದರೂ ನೀವು ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡುತ್ತೀರಾ. ಹಠದ ಸ್ವಭಾವವಿರುತ್ತದೆ. ನಿಮ್ಮ ಹಠದ ಸ್ವಭಾವದಿಂದ ನಿಮ್ಮ ಲವ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಎಸ್ ಹೆಸರಿನ ವ್ಯಕ್ತಿಗಳು ಪ್ರೇಮಿ ಹೇಳಿದ ಹಾಗೆಯೇ ಕೇಳಬೇಕು. ಇವತ್ತು ಸಿಗಬೇಕು ಅಂದುಕೊಂಡರೆ ಅವರು ಸಿಗಲೇಬೇಕು. ಆ ವಸ್ತು ಬೇಕು ಅಂದರೆ ನನಗೆ ಬೇಕೇ ಬೇಕು. ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ಅಂದರೆ ತುಂಬ ಹಠ, ಕೋಪ ಮಾಡುವಂತಹ ಗುಣದವರು. ಎಸ್ ಹೆಸರಿನವರಲ್ಲಿ ಮಲ್ಟಿ ಟ್ಯಾಲೆಂಟ್ ಇರುತ್ತದೆ. ತುಂಬ ಬುದ್ಧಿವಂತರಾಗಿರುತ್ತೀರಾ. ಪ್ರತಿ ವಿಷಯದಲ್ಲಿಯೂ ಪ್ರತಿ ಕ್ಷೇತ್ರದಲ್ಲಿಯೂ ಆಸಕ್ತಿ ಉಳ್ಳವರು. ನಿಮಗೆ ಯಾವುದೇ ಕೆಲಸ ಹೇಳಿದರೂ ಅದನ್ನು ರಿಜೆಕ್ಟ್ ಮಾಡದೆ ತುಂಬ ಬುದ್ಧಿವಂತಿಕೆಯಿಂದ ಯೋಚಿಸಿ ಮುಂದುವರಿಯುತ್ತೀರಾ. ನೀವು ತಪ್ಪುಗಳನ್ನು ಮಾಡಿದಾಗ ಆ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡಿಕೊಳ್ಳುತ್ತೀರಾ, ಪಶ್ಚಾತ್ತಾಪನೂ ಪಡುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಇಮೇಜನ್ನು ಕಡಿಮೆ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಎಸ್ ಹೆಸರಿನ ವ್ಯಕ್ತಿಗಳಿಗೆ ಮೂಗಿನ ಮೇಲೆಯೇ ಕೋಪವಿರುತ್ತದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಲಸವನ್ನು ಕೆಡಿಸಿಕೊಳ್ಳುತ್ತೀರಾ. ಎಸ್ ಹೆಸರಿನ ವ್ಯಕ್ತಿಗಳಲ್ಲಿ ಶನಿ ಹಾಗೂ ಗುರುಗ್ರಹದ ಪ್ರಭಾವವಿರುವುದರಿಂದ ಇವರನ್ನು ಪ್ರಿಡಿಕ್ಟ್ ಮಾಡುವುದು ತುಂಬ ಕಷ್ಟ. ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಎಸ್ ಹೆಸರಿನವರಿಗೆ ಗುರು ಹಾಗೂ ಶನಿಗ್ರಹ ಉತ್ತಮ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಕೊಡುತ್ತದೆ. ಚಿಕ್ಕ ಚಿಕ್ಕ ಸೇವಿಂಗ್ಸ್ಗಳನ್ನು ಮಾಡುವುದರ ಮೂಲಕ ಹಣವನ್ನು ಉಳಿತಾಯ ಮಾಡುತ್ತಾರೆ. ನ್ಯಾಯಪ್ರಿಯರಾಗಿರುತ್ತಾರೆ. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಮಾಸ್ಟರ್ ಆಗಿರುತ್ತಾರೆ. ಹೆಚ್ಚು ನಾಲೆಡ್ಜ್ ಇರುತ್ತದೆ ಇವರಲ್ಲಿ. ಎಸ್ ಹೆಸರಿನವರು ಸ್ಕಿಲ್ ಬೇಸ್ಡ್ ಕೆಲಸಗಳನ್ನು ಹೆಚ್ಚಾಗಿ ಮಾಡುತ್ತಾರೆ. ಸ್ಮಾರ್ಟ್ ವರ್ಕ್ ಮಾಡಲು ಇಷ್ಟಪಡುತ್ತಾರೆ. ಟೀಚಿಂಗ್ ಲೈನ್, ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಾರೆ. ಒಳ್ಳೆ ಬಿಸ್ನೆಸ್ ಮೆನ್ಗಳಾಗಿರುತ್ತಾರೆ. ನೆಗೆಟಿವ್ ಸೈಡ್ ನೋಡುವುದಾದರೆ ತುಂಬ ಡಿಸ್ಕಷನ್ ಮಾಡುತ್ತಾರೆ. ಸೊಲ್ಯೂಷನ್ ಬಗ್ಗೆ ಕಡಿಮೆ ಮಾತನಾಡುತ್ತಾರೆ. ಪ್ರಾಬ್ಲಮ್ಸ್ ಕಡೆ ಹೆಚ್ಚು ಇಂಟ್ರೆಸ್ಟ್ ತೋರಿಸುತ್ತಾರೆ. ತಪ್ಪಾಗಿ ಹೋದಾಗ ನಾನು ಹೇಳಿದ್ದೆ ಆ ಕೆಲಸ ಮಾಡಬೇಡ ಅಂತ, ನೀನು ಮಾಡಿದೆ, ಇವಾಗ ಏನಾಗಿದೆ ನೋಡು ಅಂತ ಆಗಿರುವಂತಹ ತಪ್ಪುಗಳ ಬಗ್ಗೆ ಆ ಪ್ರಾಬ್ಲಮ್ಸ್ಗಳನ್ನೇ ಹೇಳಿತಾ ಇರುತ್ತಾರೆ. ಪ್ರಾಬ್ಲಮ್ಸ್ ಬಿಟ್ಟು ಸೊಲ್ಯೂಷನ್ ಕಡೆ ಗಮನ ಕೊಡಬೇಕು. ನಿಮ್ಮ ಎಮೋಷನ್ಸ್ಗಳನ್ನು, ಫೀಲಿಂಗ್ಸ್ಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಿ. ಎಸ್ ಹೆಸರಿನ ವ್ಯಕ್ತಿಗಳು ನಿಮ್ಮ ಫೀಲಿಂಗ್ಸನ್ನು, ಎಮೋಷನ್ಸ್ಗಳನ್ನು ಮನಸ್ಸಿನಲ್ಲಿಯೇ ಹೈಡ್ ಮಾಡುವುದರಿಂದ ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತೀರಾ.
ನೀವು ನಿದ್ದೆ ಮಾಡುವ ಮುಂಚೆ ಒಂದು ಪೇಪರಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು, ದುಃಖಗಳನ್ನು ಬರೆಯಲು ಸ್ಟಾರ್ಟ್ ಮಾಡಿ. ಇದು ನಿಮಗೆ ಬಹಳ ರಿಲ್ಯಾಕ್ಸ್ ಫೀಲ್ ಕೊಡುತ್ತದೆ. ಎಸ್ ಹೆಸರಿನ ವ್ಯಕ್ತಿಗಳಿಗೆ ಯಾರಾದರೂ ಆರ್ಡರ್ ಮಾಡಿದರೆ ಇಷ್ಟವಾಗುವುದಿಲ್ಲ. ಬೇರೆಯವರು ಒತ್ತಡ ಹೇರಿದರೆ, ನನಗೆ ಎಲ್ಲ ವಿಚಾರ ಗೊತ್ತಿದೆ, ದಯವಿಟ್ಟು ನಿಮ್ಮ ಜ್ಞಾನವನ್ನು, ನಿಮ್ಮ ವಿಚಾರಗಳನ್ನು ನನ್ನ ಮೇಲೆ ಹೇರಬೇಡಿ ಎಂದು ನೇರವಾಗಿ ಹೇಳುತ್ತಾರೆ. ಸೆಲ್ಫ್ ಸೆಂಟರ್ ವ್ಯಕ್ತಿಗಳಾಗಿರುತ್ತಾರೆ. ತುಂಬ ಮೊಂಡುತನವಿರುತ್ತದೆ. ಯಾರನ್ನು ವಿನ್ ಆಗಲು ಬಿಡುವುದಿಲ್ಲ. ಡ್ರೈವಿಂಗ್ ವಿಚಾರವಾಗಲಿ, ಎಜುಕೇಷನ್ ವಿಚಾರದಲ್ಲಾಗಲಿ, ಜೀವನದ ರೇಸ್ ಆಗಲಿ, ಎಲ್ಲ ರೇಸಲ್ಲಿಯೂ ನಾನೇ ವಿನ್ ಆಗಬೇಕು ಎಂಬಂತಹ ಗುಣವಿರುತ್ತದೆ. ಎಸ್ ಹೆಸರಿನ ವ್ಯಕ್ತಿಗಳು ಹಾವಿನ ರೀತಿ ಯಾವಾಗ ಓಡಬೇಕು, ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ಹಾವಿನ ರೀತಿ ಮುದುಡಿಕೊಂಡು ಬಿಲದಲ್ಲಿ ಸೇರಿಕೊಳ್ಳಬೇಕು ಎಂಬಂತಹ ಕ್ಲಾರಿಟಿಯನ್ನು ಇಟ್ಟುಕೊಂಡಿರುತ್ತಾರೆ. ಗುಡ್ ಪ್ಲ್ಯಾನರ್ ಆಗಿರುತ್ತಾರೆ. ಬ್ರಹ್ಮಾಂಡದ ಜ್ಞಾನವೆಲ್ಲ ಹೊತ್ತುಕೊಂಡಿರುವ ಹಾಗೆ ಇರುತ್ತಾರೆ ಎಸ್ ಹೆಸರಿನ ವ್ಯಕ್ತಿಗಳು. ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟ ಹಾಗೆ ಜೀವಿಸುತ್ತೀರಾ. ಎಸ್ ಅಕ್ಷರದವರು ನೀವು ಎಷ್ಟೇ ಬೆಸ್ಟ್ ಪ್ಲ್ಯಾನರ್ ಆಗಿದ್ದರೂ, ನಾಲೆಡ್ಜಬಲ್ ಪರ್ಸನ್ ಆಗಿದ್ದರೂ, ನೀವು 30 ವರ್ಷಗಳವರೆಗೂ ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. 30 ವರ್ಷಗಳ ನಂತರ ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಸಕ್ಸಸ್ ಸಿಗಲು ಪ್ರಾರಂಭವಾಗುತ್ತದೆ. 32ನೇ ವರ್ಷದ ನಂತರ ನಿಮ್ಮ ಅದೃಷ್ಟ ಆಕ್ಟಿವೇಟ್ ಆಗುತ್ತದೆ. ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸ್ಟೇಬಲ್ ಆಗುತ್ತೀರಾ. 32 ವರ್ಷಗಳವರೆಗೂ ಲೈಫಲ್ಲಿ ಸೈಕಲ್ ಒಡೆಯಲೇಬೇಕು. ನೀವು ಕೊಡುವಂತಹ ಐಡಿಯಾಸ್ಗಳನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮಗಿಂತ ಅವರೇ ಬೇಗ ಲೈಫಲ್ಲಿ ಸಕ್ಸಸ್ ಆಗುತ್ತಾರೆ. ನಿಮ್ಮ ಐಡಿಯಾಸ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಸೆಲ್ಫ್ ಇಂಪ್ಲಿಮೆಂಟ್ ಮಾಡಿಕೊಳ್ಳಿ. ಆಗ ಸಕ್ಸಸ್ ಕಡೆ ನಿಮ್ಮ ಲೈಫ್ ಜರ್ನಿ ಪ್ರಾರಂಭವಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಸ್ ಹೆಸರಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.